ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಆಚಾರ್. ಇವತ್ತಿನ ವಿಡಿಯೋದಲ್ಲಿ ನೀವು ಮಾಡುವಂತಹ ಕೆಲವು ತಪ್ಪುಗಳು ಅಂದರೆ ರಾಂಗ್ ಟ್ರಾನ್ಸಾಕ್ಷನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ರಾಂಗ್ ಟ್ರಾನ್ಸಾಕ್ಷನ್ ಅಂದರೆ ನೀವು ಮಾಡುವಂತಹ ಕೆಲವೊಂದು ಸಣ್ಣ ತಪ್ಪುಗಳಿಂದ ರಾಂಗ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅದನ್ನು ರೀಫಂಡ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಏನೆಲ್ಲ ಒಂದು ಕ್ರಮಗಳನ್ನು ವಹಿಸಬೇಕು, ಈ ಗೋಲ್ಡನ್ ಅವರ್ ಅಂದರೆ ಏನು, ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಲ್ಲದೆ ನೀವು ಮಿಸ್ಸಾಗಿ ಮಾಡಿರುವಂತಹ ಟ್ರಾನ್ಸಾಕ್ಷನ್ ಅದನ್ನು ಮತ್ತೆ ರೀಫಂಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ತುಂಬಾ ವೀಡಿಯೋಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದನ್ನು ಕೂಡ ವ್ಯೂವರ್ಸು ತುಂಬ ಕಮೆಂಟ್ಸ್ ಮಾಡ್ತಿದ್ದಾರೆ. ಅದರಲ್ಲಿ ನಾನು ಕೊಟ್ಟಿರೋದು ಇನ್ಫಾರ್ಮೇಷನ್ನು ಅವ್ರಿಗೆ ಅರ್ಥ ಆಗ್ತಿಲ್ವೋ ಅಥವಾ ನಾನು ಹೇಳಿರೋ ವಿಚಾರಗಳು ಅವ್ರಿಗೆ ಅಡ್ಜಸ್ಟ್ ಆಗ್ತಿಲ್ವೋ ಒಂದು ಅರ್ಥ ಆಗ್ತಿಲ್ಲ. ಅದರಲ್ಲಿ ಕೆಲವೊಂದು ಕಮೆಂಟ್ಸ್ಗಳು ತುಂಬ ಹೈಲೈಟ್ ಆಗುತ್ತೆ, ತುಂಬ ರಿಪೀಟೆಡ್ ಕಮೆಂಟ್ಸ್ಗಳು ಅವು. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಮತ್ತು ಆ ಒಂದು ರಾಂಗ್ ಟ್ರಾನ್ಸಾಕ್ಷನ್ ಆದ ಅಮೌಂಟು ಹೇಗೆಲ್ಲ ಪಡೀಬೋದು, ಈ ಗೋಲ್ಡನ್ ಅವರ್ಸ್ ಅಂದರೆ ಏನು, ಆ ಗೋಲ್ಡನ್ ಅವರ್ಸಲ್ಲಿ ಹೇಗೆ ತಗೋಬೋದು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ರಾಂಗ್ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತೀವಿ. ಕೆಲವೊಂದು ಸಮಯದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಕೂಡ ರಾಂಗ್ ಟ್ರಾನ್ಸಾಕ್ಷನ್ ಆಗೋಗ್ತವೆ. ಆ ಸಮಯದಲ್ಲಿ ನಾವು ಗಾಬರಿ ಆಗೋದು ತುಂಬ ಅಂದರೆ ತುಂಬ ತಪ್ಪು. ಈಗ 1 ಲಕ್ಷದಿಂದ 2 ಲಕ್ಷ ತನಕ ಕೂಡ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ. 1 ರೂಪಾಯಿಂದ 1000 ರೂಪಾಯಿ ತನಕ ಕೂಡ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆ ಟೈಮಲ್ಲಿ ನಾವು ಗಾಬರಿ ಆಗೋದಂತೂ ಹೋಗಬಾರ್ದು. ನಾವೇನಾದ್ರೂ ಗಾಬರಿ ಆಯಿತು ಅಂತಂದರೆ ನಾವೇನು ಮಾಡಬೇಕು ಅನ್ನೋದೇ ಮರೆತು ಬಿಡ್ತೀವಿ. ಸೊ ಅದರಿಂದ ನಾವು ಗಾಬರಿ ಆಗಬಾರ್ದು. ಯಾರಿಗೋ ಕಳ್ಸೋಕೆ ಹೋಗಿ ಇನ್ನೊಬ್ರು ಕಳಿಸ್ಬಿಟ್ಟೆ, ಆಗ ಏನು ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಅವ್ರು ಕಾಲ್ ಮಾಡಿ. ಅಕಸ್ಮಾತ್ ಅವ್ರು ರೆಸ್ಪಾನ್ಸ್ ಮಾಡಲ್ವಾ ಅಥವಾ ಒಂದು ಏನೋ ಅವರು ನಿಮಗೆ ಕಾಂಟ್ಯಾಕ್ಟ್ಗೆ ಸಿಗಿಲ್ವಾ, ಆಗ ಇಮಿಡಿಯೇಟಾಗಿ ನಿಮ್ಮ ಬ್ಯಾಂಕ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಹಿಂಗಾಗಿದೆ ಅಂತ. ಅವ್ರು ಸಹಾಯ ಮಾಡೋಕ್ಕೆ ನಿರಾಕರಿಸಿದರೆ RBI ಗೈಡ್ಲೈನ್ಸ್ ಇದೆ ಆಯಿತಾ, ಅದನ್ನು ಅವ್ರು ಮಾಡಲೇಬೇಕು. ನೀವು ಹೆಲ್ಪ್ಲೈನ್ ನಂಬರ್ ಕೇಳ್ತು ಅಂದರೆ RBI ಅವರು ಆರಾಮ್ಸೆ ನಿಮ್ಮ ಗೂಗಲಲ್ಲಿ ಸಿಕ್ಬಿಡುತ್ತೆ, ಸರ್ಚ್ ಮಾಡಿ ಅದ್ರ ಮುಖಾಂತರ ನೀವು ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ಮನ್ನೇ ಕರೆದ್ಬಿಟ್ಟು ಮಾತಾಡಿಸ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅಷ್ಟೊಂದು ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಿದೆ ಅಂತೂ ಇರೋಕ್ಕಾಗಲ್ಲ ಅವರು. ಮತ್ತು ಇನ್ನೊಂದು ಗೋಲ್ಡನ್ ಅವರ್ಸ್ ಅಂತಂದೆ. ಗೋಲ್ಡನ್ ಅವರ್ಸ್ ಅಂದರೆ ಏನು ಅಂದರೆ ನಾವು ಟ್ರಾನ್ಸಾಕ್ಷನ್ ಮಾಡಿದಂಥ ಕೆಲವು ಗಂಟೆಗಳನ್ನು ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ. ಏನಪ್ಪ ಅಂದರೆ 1, 2, 3 ಅವರ್ಸ್ ಇರುತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಿದಾಗ. ಆ ಒಂದು ಅಪರಾಧವಾಗಿ ಅಥವಾ ಏನೋ ಒಂದು ಮಿಸ್ ಆಗಿ ನಾವು ಮೋಸ ಹೋಗಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದ್ದೀವಿ ಅಂದಾಗ ನೀವು 1930 ರಾಷ್ಟ್ರೀಯ ಒಂದು ಸೈಬರ್ ಕ್ರೈಮ್ ಅವ್ರದ್ದು ಒಂದು ಹೆಲ್ಪ್ಲೈನ್ ನಂಬರು, ಇದ್ರ ಮುಖಾಂತರನೂ ಕೂಡ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅಥವಾ ನೀವು ಆನ್ಲೈನ್ ಮತ್ತು ಒಂದು ಸ್ವಲ್ಪ ಇಂಟರ್ನೆಟ್ ಎಲ್ಲ ಗೊತ್ತಿದೆ ಅಂತಂದರೆ cybercrime.gov.in ಕೂಡ ಅಲ್ಲಿ ಹೋಗಿ ಕೂಡ ನಿಮ್ಮ ದೂರನ್ನ ಸಲ್ಲಿಸ್ಬೋದು. ಸೊ ಇದನ್ನು ನಾವು 3 ಗಂಟೆಗಳಲ್ಲಿ ನೀವು ಮಾಡ್ತು ಅಂತಂದರೆ ಅಮೌಂಟ್ ಬರೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಆರಾಮಾಗಿ ನೀವು ಮಾಡ್ಬೋದು. ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಕ್ಲಿಯರ್ ಮಾಡ್ಕೋಬೋದು. ಇದು ಕೂಡ ಒಂದು ಆಪ್ಷನ್ ಇದೆ. ಆರಾಮಾಗಿ ತಲೆ ಕೆಡಿಸ್ಕೊಬೇಡಿ ಮತ್ತು ಗಾಬರಿ ಆಗಬೇಡಿ. ನಿಮ್ಮ ಒಂದು ಅಮೌಂಟ್ ರೀಫಂಡ್ ಆಗೋ ಚಾನ್ಸಸ್ ಕೂಡ 100ಕ್ಕೆ 99% ಇದ್ದೇ ಇರುತ್ತೆ. ಮತ್ತು ಕೆಲವರು ನನಗೆ ಕಮೆಂಟ್ಸ್ ಮಾಡಿದರು ನನ್ನ ವಿಡಿಯೋಗಳಿಗೆ. ಏನಪ್ಪ ಅಂದರೆ ಬ್ರದರ್, ನಾನು ಯಾವುದೋ ಒಂದು ಅನಧಿಕೃತ ಆ್ಯಪ್ಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ, ಅವರು ನನಗೆ ಮೋಸ ಮಾಡಿದ್ರು, ಆ ಅಮೌಂಟ್ ನಾನು ಹೆಂಗೆ ವಾಪಸ್ ತಗೊಳ್ಳೋದು ಅಂತಂತಾರೆ. ಸೊ ಇದು ಸ್ವಲ್ಪ ಕಷ್ಟ ಬ್ರದರ್. ಏನಕ್ಕಪ್ಪ ಅಂತಂದರೆ ಈ ರೀತಿ ಟ್ರಾನ್ಸಾಕ್ಷನ್ ಆಗೋದು ತುಂಬ ಅಂದರೆ ತುಂಬ ರೇರು. ಯಾಕಂದರೆ ನೀವು ಮಾಡೋ ಒಂದು ರಾಂಗ್ ಟ್ರಾನ್ಸಾಕ್ಷನ್ಗಳೇ ಅದು ರಾಂಗ್ ಆದಮೇಲೆ ಅದೇನು ಮಾಡೋಕ್ಕಾಗಲ್ಲ. ಅದು ಗೊತ್ತಿದ್ದು ಮಾಡಿರುವಂತಹ ತಪ್ಪಾಗಿರೋದ್ರಿಂದ ಅದು ರಾಂಗ್ ಟ್ರಾನ್ಸಾಕ್ಷನ್ ಆಗಲ್ಲ. ಮತ್ತು ಇನ್ನು ಕೆಲವರು ಯಾವುದೋ ಒಂದು ಆನ್ಲೈನಲ್ಲಿ ವರ್ಕ್ ಮಾಡ್ತಿದ್ರಂತೆ. ಸೊ ಅವರು ಅಲ್ಲಿ ಇನ್ವೆಸ್ಟ್ ಮಾಡಿದ್ರಂತೆ. ನೀವು 100 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರುತ್ತೆ, ನೀವು ವರ್ಕ್ ಮಾಡ್ತಾಯಿರಿ, ಅದ್ರ ಮೇಲೆ ಡಬಲ್ ಆಗುತ್ತೆ ಅಂತ. ಅವ್ರಿಗೆ 1000 ದುಡ್ಡು ಬಂತಂತೆ. ಅದಾದಮೇಲೆ 2000 ಆಯಿತು, ಅದು 3000 ಆಯ್ತಂತೆ. ಆಮೇಲೆ 5000 ಬಂದಾಗ ವಿಡ್ರಾವಲ್ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿದ್ರಂತೆ. ವಿಡ್ರಾವಲ್ಗೆ ಪ್ರೊಸೆಸಿಂಗ್ ಫೀಸ್ ಅಂದ್ಬಿಟ್ಟು ನೀವು 300 ರೂಪಾಯಿ ಕಟ್ಟಬೇಕಾಗತ್ತೆ ಅಂದ್ಬಿಟ್ಟು 300 ರೂಪಾಯಿ ಹಾಕ್ಸ್ಕೊಂಡ್ರಂತೆ. ಆಮೇಲೆ ಫೋನು ಇಲ್ಲ ಏನೂ ಇಲ್ವಂತೆ, ಸುಮ್ಮನೆ ಆಗ್ಬಿಟ್ರೆ. ಎಲ್ಲ ಯಾಕೆ ಗುರು? ಸ್ವಲ್ಪ ಈ ಕಾಲದಲ್ಲಿ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡೋದು ಹೆಂಗೆ ಗುರು? ನಾವು ಕೆಲಸ ಮಾಡಿಬಿಟ್ಟು ದುಡ್ಡು ತಗೋಬೇಕು, ನಾವು ಕೆಲಸ ಮಾಡೋಕ್ಕೆ ದುಡ್ಡು ಕೊಡೋಂಗಿಲ್ಲ ಅಲ್ವಾ? ಏನು ಜನಗಳು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದರೆ ತುಂಬ ಕಷ್ಟ. ಇನ್ನು ಕೆಲವರು ಆನ್ಲೈನ್ ಶಾಪಿಂಗ್ ಮಾಡೋ ಬದಲು ಅಲ್ಲ ಗುರು, ಆ್ಯಪ್ಗಳಿದೆ, ಯಾವುದು ಅಮೆಝಾನು, ಫ್ಲಿಪ್ಕಾರ್ಟು ಮತ್ತು ಸ್ನ್ಯಾಪ್ಡೀಲು, ಇನ್ನೂ ಏನೇನೋ ಒಂದಷ್ಟು ಇವೆ ಅಲ್ವಾ? ಅದನ್ನು ಬಿಟ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಅಲ್ಲಿ ಬುಕ್ ಮಾಡೋದಂತೆ. ಪಾಪ ಅವರು ಒಳ್ಳೆಯವ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅಲ್ಲಿ ಫ್ಲಿಪ್ಕಾರ್ಟು, ಅಮೆಝಾನ್ ಇದೆ ಆಯಿತಾ. ಸುಮ್ಮನೆ ಯಾರೋ ಇರ್ತಾರೆ ಅಲ್ಲಿ, ಯಾರೋ ಹ್ಯಾಕರ್ಸ್ ಇರ್ತಾರೆ, ಅಲ್ಲಿ ನಿಮ್ಮನ್ನು ಬಲೆಗೆ ಬೀಳ್ಸ್ಕೊತಾರೆ. 1000 ರೂಪಾಯಿ ಐಟಮ್ 100 ರೂಪಾಯಿ ಕೊಡ್ತಾರೆ ಅಂತಂದರೆ ಅಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಎಷ್ಟು ಮಟ್ಟಿಗಿದೆ ಅಂತ. ಹುಷಾರಾಗಿರ್ರಿ. ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಸ್ವಲ್ಪ ನೋಡ್ಕೊಂಡು ಮಾಡಿ. ಅಲ್ಲ ಗುರು, 1000 ರೂಪಾಯಿ ಐಟಮ್ನ 100 ರೂಪಾಯಿಗೆ ಯಾರು ಗುರು ಕೊಡ್ತಾರೆ ಈ ಕಾಲದಲ್ಲಿ? ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಮತ್ತು ಐಫೋನ್ ಹುಚ್ಚಿರೋರು ಕೂಡ ಈ ಥರ ಮಾಡ್ಕೋತಾರೆ. ಹೆಂಗಪ್ಪ ಅಂದರೆ ಒಂದು 2000 3000 ಎಲ್ಲ ಗುರು 10,000ಕ್ಕೆ ಸಿಗುತ್ತೆ ಐಫೋನ್ ಅಂದ್ಬಿಟ್ಟು ಮೋಸ ಹೋಗೋರು ಕೂಡ ಇದ್ದಾರೆ.
ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಶಾಪಿಂಗ್ ಮಾಡಿ. ಈ ಒಂದು ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಕೂಡ ಜೆನ್ಯೂನ್ ಇರುತ್ತೆ. ಬಟ್ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಅದು ಸೇಫ್ ಅಲ್ಲ. ಓಕೆನಾ? ಸೊ ನಾನು ಒಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ, ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಯೂಸ್ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ. ನಿಮ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ, ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವುದೇ ರೀತಿಯ ರ್ಯಾಂಕ್ ಟ್ರಾನ್ಸಾಕ್ಷನ್ ಆದರೆ ಕನ್ಫ್ಯೂಸ್ ಇತ್ತು ಏನು ಮಾಡಬೇಕು ಅಂತ ಅನಿಸಿದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮಗೆ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಪಾಪ ನಿಮಗೂ ಗೊತ್ತಾಗಲ್ಲ ಏನು ಮಾಡ್ಬೇಕು ಏನು ಅಂತ. ಸೊ ಸುಮಾರು ವೀಡಿಯೋದಲ್ಲೂ ಕೂಡ ನಾನು ತಿಳಿಸಿದ್ದೀನಿ. ಒಂದು ಸತಿ ಆ ವೀಡಿಯೋಗಳೆಲ್ಲ ನೋಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ 100% ಏನಾದರೂ ಒಂದು ಸಜೆಷನ್ ಕೊಡ್ತೀನಿ, ಆಗುವಂಥದ್ದು, ಯೂಸ್ ಆಗುವಂಥದ್ದು. ಸೊ ಓಕೆನಾ? ಓಕೆ, ತಲೆ ಕೆಡಿಸ್ಕೊಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಹಿಂದ್.